ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನೀವು ಈಗಾಗಲೇ ಡಾಕ್ಯುಮೆಂಟ್ಸ್ ಮಾಡಿಸ್ತಿರ್ತೀರ, ಕೆಲವೊಬ್ಬರು ಮಾಡಿಸಿರ್ತೀರ. ಸೊ ಇಂಪಾರ್ಟೆಂಟು ಪೊಲೀಸ್ ಎಕ್ಸಾಮ್ಸ್ಗೆ ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅವನಿಗೆ ಯಾವ ರೀತಿ ಮಾಡಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಲ್ರಿಗೂ ಹೇಳ್ತೀನಿ. ಯಾರಾದರೂ ಪೊಲೀಸ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕೋರು ಮೊದಲನೇದಾಗಿ ಇದು ನೋಡಿ, ಕೆ ಎ ಕರ್ನಾಟಕಕ್ಕೆ ನಮ್ಮ KSPಯಿಂದ ನೋಟಿಫಿಕೇಷನ್ ಆಗಿರೋದು, ಕೆ ಎದಲ್ಲಿ ಇರುವಂತಹದ್ದೇ ನೋಟಿಫಿಕೇಷನ್ ಇದು. ಇದರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ಹಂತದಲ್ಲಿ ಖಾಲಿ ಇರುವ 3395 ನಾನು ಹೆಚ್ಚಿಗೆ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅಪ್ಲಿಕೇಶನ್ನು ಹಾಕೋದು ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟಾಗಿ ನಿಮಗೆ ಎಲ್ಲರಿಗೂ ಒಂದು ಕಿವಿಮಾತು ಏನಂದರೆ, ಅಪ್ಲಿಕೇಶನ್ ಹಾಕಬೇಕಾಯ್ತು ಅಂದರೆ ಯಾರೋ ಫ್ರೆಂಡ್ ಹೇಳಿದ ಅಥವಾ ಇನ್ನೊಬ್ರು ಯಾರೋ ಹೇಳಿದರು ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀವು ಅಪ್ಲಿಕೇಶನನ್ನು ಮೊಬೈಲಿಂದ ಹಾಕಬೇಡಿ. ದಯವಿಟ್ಟು ನಿಮ್ಮ ಜೀವನದ ಪ್ರಶ್ನೆ ಆಗಿರುತ್ತೆ. ಅದಕ್ಕೋಸ್ಕರ ನಿಯರೆಸ್ಟು ಸೈಬರ್ ಸೆಂಟರ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀಟಾಗಿ ಅಪ್ಲಿಕೇಶನ್ನ ಹಾಕಿ. ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮೊಬೈಲಲ್ಲಿ ಹಾಕಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು, ಫೋಟೋ ಸ್ವಿಚ್ ಯಾವುದೋ ಒಂದು ಮಿಸ್ಟೇಕ್ ಆಯಿತು ಅಂತ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ಅದನ್ನು ಅರ್ಜಿ ತೊಗೊಳ್ಳಲ್ಲ, ರಿಜೆಕ್ಟ್ ಆಗುತ್ತೆ. ನಿಮ್ಮ ಜೀವನದ ಪ್ರಶ್ನೆ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿ. ಎರಡನೇದಾಗಿ, ಅರ್ಜಿ ಸಲ್ಲಿಸೋಕೆ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದಂತಹ ಪ್ರಮಾಣ ಪತ್ರಗಳು ಯಾವ್ಯಾವ ಬೇಕಪ್ಪ ಅಂದರೆ, ನಾನು ಈಗಾಗಲೇ ನಿಮಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಏನೇನು ಬೇಕಪ್ಪ ಪ್ರಮಾಣ ಪತ್ರಗಳು? ಒಂದು ಆಧಾರ್ ಕಾರ್ಡ್ ಬೇಕು, ಅದಾದ ನಂತರ ಆಧಾರ್ ಕಾರ್ಡ್ ಬೇಕು. ಅದಾದ ನಂತರ ಅರ್ಜಿ ಸಲ್ಲಿಸಲು ಪಡಿಸಿದ ಕೊನೆಯ ದಿನಾಂಕಗಳು ಪಡೆದ ಆಯಾ ಹುದ್ದೆಗಳ ಅನುಬಂದರೆ, ಇದು PUC ಕರೆದಿದ್ದೇನೆ, PUC ಮೇಲಿರೋ ಹುದ್ದೆಗಳು. ಸೊ ದಟ್ PUC ಸರ್ಟಿಫಿಕೇಟ್ ಅಂದರೆ PUC ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು. ಜನ್ಮ ದಿನಾಂಕವನ್ನು ನಮೂದಿಸಿರೋ SSLC ಅಥವಾ ಅಂತ ಇದೆ, ಏನು ಬೇಡ, SSLC ಮಾರ್ಕ್ಸ್ ಕಾರ್ಡ್ ನಿಮ್ಮೆಲ್ಲರ ಹತ್ರ ಇರುತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು. ಸೈನಿಕ ಸೇವೆಯಿಂದ ಬಿಡುಗಡೆ ಪ್ರಮಾಣ ಪತ್ರ, ಯಾರ್ಯಾರು ಈಗ ಸೈನಿಕ ಸೇವೆಯಿಂದ ಬಿಡುಗಡೆ ಆಗಿರ್ತೀರ ಅವ್ರದ್ದು ಪ್ರಮಾಣ ಪತ್ರ ಮತ್ತು ಪಿಂಚಣಿ ಗ್ರ್ಯಾಜುಯಿಟಿ ಪಡೆಯುವ ಪ್ರಮಾಣ ಪತ್ರ, ಅದನ್ನು ನೀವು ಇಟ್ಕೊಂಡಿರಿ. ಅದಾದ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಹಾಗೂ ಪ್ರವರ್ಗ 3B ಮೀಸಲಾತಿ ಪ್ರಮಾಣ ಪತ್ರಗಳು. ಚಾಲ್ತಿಯಲ್ಲಿರುವ ನಮೂನೆಗಳಂತ ಇದೆ, ಅವು ಚಾಲ್ತಿಯಲ್ಲಿರುವ ನಮೂನೆಗಳು ಯಾವುವು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನಮೂನೆಗಳನ್ನೇ ತೋರಿಸ್ಬಿಡ್ತೀನಿ ಡೈರೆಕ್ಟಾಗಿ. ನೆಕ್ಸ್ಟು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳು ನಮೂನೆ 1. ಅಂದರೆ ಗ್ರಾಮೀಣ ಮೀಸಲಾತಿಯಲ್ಲಿ 2 ಟೈಪ್ ಬರುತ್ತೆ. GM ಅಭ್ಯರ್ಥಿಗಳು ಏನಿದ್ದೀರಾ ಅವರು ನಮೂನೆ 1ರಲ್ಲಿ ಮಾಡಿಸ್ಬೇಕು. ನಮ್ಮ ಉಳಿದವರು ಏನೇನಿದ್ದೀರಾ ಅವರು ನಮೂನೆ 2ರಲ್ಲಿ ಮಾಡಿಸ್ಬೇಕು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು. ಅರ್ಥ ಆಯ್ತಲ್ಲ? ಇದು ಇಂಪಾರ್ಟೆಂಟು, ನಾನು ನಿಮಗೆ ಹೇಳ್ತೀನಿ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಬೇಕು. ಅದಾದ ನಂತರ ಈಗಾಗಲೇ KSRP, ಅದಾದ ನಂತರ ಸಿವಿಲ್ಲು, KSISF, ಯಾರು ನೀವು DR, ಯಾರು ನೀವು ಪೊಲೀಸ್ನವ್ರು ಇದ್ದೀರಾ, ನೀವು ಈಗಾಗಲೇ ಅವರಿಗೆ ಹೋಗಿ ನಿರೀಕ್ಷೇಪಣಾ ಪ್ರಮಾಣ ಪತ್ರವನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರ್ವಿಸ್ ಮಾಡಿರೋದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಆದಮೇಲೆ ಎಕ್ಸಾಮ್ಸ್ ಆದಮೇಲೆ ಆವಾಗ ನೀವು ತೊಗೋಬೋದು. ಸೊ ಇಂಪಾರ್ಟೆಂಟು. ಇದರಲ್ಲಿ ಈಗ ನಮಗೆ ಗ್ರಾಮೀಣ ಯಾವ ಥರ ಮಾಡಿಸೋದು ನಾನು ಈಗಾಗಲೇ ಮಾರ್ಕ್ ಮಾಡಿದ್ದೀನಿ. ಗ್ರಾಮೀಣ ಯಾವ ಥರ ಮಾಡಿಸೋದಪ್ಪ ಅಂದರೆ, 1ರಿಂದ 10ನೇ ತರಗತಿವರೆಗೂ ನೀವು ಗ್ರಾಮೀಣದಲ್ಲೇ ಓದಿರಬೇಕು. ಎಕ್ಸಾಂಪಲ್ 1ರಿಂದ 7th ಒಂದು ಕಡೆ ಓದಿರ್ತೀರ, ಇನ್ನೊಂದು 8th 9th 10th ಬೇರೆ ಕಡೆ ಎಲ್ಲ ಸಿಟಿಯಲ್ಲಿ ಓದಿರ್ತೀರ. ನಿಮಗೆ ಗ್ರಾಮೀಣ ಮೀಸಲಾತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀವು 1 to 8th ಹಳ್ಳಿಯಲ್ಲಿ ಓದಿರಬೇಕು. ಮತ್ತು ಎಷ್ಟೇ ಸ್ಕೂಲ್ ಚೇಂಜ್ ಮಾಡಿ, ಪ್ರತಿ ಸ್ಕೂಲ್ ಚೇಂಜ್ ಮಾಡೋದಲ್ಲಿನೂ ಕೂಡ ಅದು ಗ್ರಾಮೀಣ ಆಗಿರಬೇಕು. ಜೊತೆಗೆ ಅಲ್ಲಿರುವಂತಹ ಏನು ಮೀಸಲಾತಿ, ಅಲ್ಲಿರುವಂತಹ ಮುಖ್ಯೋಪಾಧ್ಯಾಯ ಇರ್ತಾರಲ್ಲ, ನಿಮ್ಮ ಹೆಡ್ ಮಾಸ್ಟ್ರು, ಅವ್ರ ಕಡೆಯಿಂದ ನಾನು ಗ್ರಾಮೀಣದಲ್ಲಿ ಓದಿದ್ದೇನೆ ಅಂತ ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಅದು ಇದೆ. ನಾನು ಯಾವ ಸರ್ಟಿಫಿಕೇಟ್ ಅಂತ ತೋರಿಸ್ತೀನಿ. ಈಗ GM ಅಭ್ಯರ್ಥಿಯಾಗಿದ್ದರೆ, ನೀವೇನಾದರೂ GM ಅಭ್ಯರ್ಥಿಯಾಗಿದ್ದರೆ ನೀವು ನಿಮ್ಮ ಶಾಲೆಯ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರ ಸಹಿ ತಗೋಬೇಕು. ಅದು ಒಂದು ನಮೂನೆಯಲ್ಲಿ ಸಹಿ ತಗೊಂಡು, ಕ್ಷೇತ್ರ ಶಿಕ್ಷಣದಂದರೆ ನಿಮ್ಮ ತಾಲೂಕಲ್ಲಿ ಇರ್ತಾರೆ ಅವರು, BU ಅಂತ, ಅವರ ಸೈನ್ ತೊಗೋಬೇಕು. ಅವ್ರ ಸೈನು ಜೊತೆಗೆ ನಿಮ್ಮದು ಇಂಪಾರ್ಟೆಂಟ್ GM ಅವ್ರಿಗೆ ನಿಮ್ಮದು ಇಂಪಾರ್ಟೆಂಟ್ ಏನಂದರೆ ಪ್ಲಸ್ಸು, ನೀವು ಮೇಲುಸ್ತರಕ್ಕೆ ಸೇರಿಲ್ಲದರ ಬಗ್ಗೆ ನಮೂನೆ 1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್ ನಿಗದಿಪಡಿಸಿದ, ನೀವು ಈ ಡೇಟ್ ಇರ್ತೈತಲ್ಲ ಆ ಡೇಟ್ ಒಳಗಡೆಗೆ ಹೋಗಿ ತಹಶೀಲ್ದಾರ್ ಕಡೆಯಿಂದ ನೀವು ಸರ್ಟಿಫಿಕೇಟ್ ತೊಗೋಬೇಕು. ಇದ್ರ ಬಗ್ಗೆ ಸೈನ್ ಮಾಡಿಸ್ಕೊಂಡ್ಬರ್ಬೇಕು. ಅರ್ಥದ ಕಡ್ಡಾಯ ತಹಶೀಲ್ದಾರಿಂದ ತೊಗೊಂಬರ್ಬೇಕು. ಆಯಿತಾ? ಅಂದರೆ ಪ್ರಮಾಣ ಪತ್ರ ಅರ್ಜಿ ಮಾಡಿ ಲಾಸ್ಟ್ಗೆ ಫೈನಲ್ ತಹಶೀಲ್ದಾರ್ ಸೈನ್ ಮಾಡ್ತಾರೆ, ಅದನ್ನು ತೊಗೊಂಡಿಟ್ಕೊಂಡಿರಬೇಕು GM ಅವರು. ಅದಾದಂಥ ಉಳಿದವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿಯವರು ಈ ನಮ್ಮ ಗ್ರಾಮೀಣ ಮೀಸಲಾತಿ ಕೋರಿರುವಂಥ ಪರಿಶಿಷ್ಟ SC ST ಅದಾದ ಪ್ರವರ್ಗವನ್ನು ಕ್ಯಾಟಗರಿ ಫಸ್ಟ್, ಇದು 2A 2B 3B ಮೀಸಲಾತಿ ಕೋರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 2ರಲ್ಲಿ ನಿಗದಿಪಡಿಸಿದ ಕೊನೆಯ ದಿನಾಂಕಗಳಿಗೆ ಸಂಬಂಧಪಟ್ಟ ಶಾಲೆ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲ್ವರ್ಜಿನೊಂದಿಗೆ ಪಡೆದಿರತಕ್ಕದ್ದು. ಅರ್ಥ ಆಯ್ತಲ್ಲ?
ನೀವು ಸಿಂಪಲ್ಲಾಗಿ ಗ್ರಾಮೀಣ ಎಲ್ಲೆಲ್ಲಿ ಓದಿರ್ತೀರ 1 to 7 ನಿಮ್ಮ ಹೋಗಿ, ಅಥವಾ ನೀವು 1 to 10 ಒಂದೇ ಕಡೆ ಓದಿದ್ರು ಕೂಡ, ಅಥವಾ ಚೇಂಜ್ ಮಾಡಿದ್ರು ಕೂಡ, ನಿಮ್ಮ ಹೋಗಿ ಎಲ್ಲೆಲ್ಲಿ ಚೇಂಜ್ ಮಾಡಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ಹೆಡ್ ಮಾಸ್ಟರ್ದು ನಮೂನೆ 2 ತಗೊಂಡು, ನಮೂನೆ 2 ಅಲ್ಲಿ ಹೋಗಿ ಒಂದು ಹೆಡ್ ಮಾಸ್ಟರ್ದು ಒಂದು ಸೈನ್ ಮಾಡಿಸ್ಕೊಂಡು ಅದನ್ನು ತಗೊಂಡು ಬಿ ಒ ಇರ್ತದಲ್ಲ, ಬಿ ಒದವ್ರಿಗೆ ಹೋಗಿ ಕೊಟ್ಟರೆ ಅವರು ಕೂಡ ಸೈನ್ ಮಾಡಿ ಕೊಡ್ತಾರೆ. ಸೊ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮದು ಗ್ರಾಮೀಣ ಮೀಸಲಾತಿ ನೆನಪಿಟ್ಕೊಳ್ಳಿ. ನಿಮ್ಮದು ಗ್ರಾಮೀಣ ಮೀಸಲಾತಿ ಇದ್ದು ಕೂಡ, ನಿಮ್ಮದು ಗ್ರಾಮೀಣ ಮೀಸಲಾತಿ ಇದ್ದು ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ದೇವರನಿಗೂ ಯಾವುದೇ ಕಾರಣಕ್ಕೂ ನಿಮಗೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಆಗಲ್ಲ. ಇವನ್ ನೀವು ಗ್ರಾಮೀಣದಲ್ಲಿ ಓದಿದ್ರು ಕೂಡ. ಸೊ ಈ ಡೇಟ್ನೊಳಗೆ ನೀವು ಗ್ರಾಮೀಣ ಮೀಸಲಾತಿಯನ್ನು ಸರ್ಟಿಫಿಕೇಟನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಸಬ್ಮಿಟ್ ಮಾಡಲೇಬೇಕು, ತಲೆ ಇಟ್ಕೊಳ್ಳಿ. ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿ, ನೀವೇನಾದರೂ 1 to 10 ಕನ್ನಡ ಓದಿದ್ರಿ, ಆ್ಯಸ್ ಲೈಕ್ ಇನ್ ಗ್ರಾಮೀಣ ನೀವು 1 to 10 ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು, ನೆನಪಿರಲಿ. 1 to 7 ಒಂದು ಕಡೆ ಓದಿರ್ತೀರ, ಇನ್ನೊಂದು ಕಡೆ ಬೇರೆ ಓದಿರ್ತೀರ. ಈಗ ನಾವು 1 to 8 ಒಂದು ಕಡೆ ಓದಿದ್ವಿ, 9, 10 ಒಂದು ಕಡೆ ಓದಿದ್ವಿ, 2 ಗ್ರಾಮೀಣನೇ ಇತ್ತು, 2 ಕನ್ನಡನೇ ಇತ್ತು. ಸೊ ನಾವೇನು ಮಾಡಿದ್ವಿ, ನಮ್ಮ ಸ್ಕೂಲಲ್ಲೇ ಇರುವಂಥ ಹೆಡ್ ಮಾಸ್ಟ್ರು, ಪ್ರೈಮರಿ ಟೀಚರ್ಸು ಅಲ್ಲಿ ಒಂದು ಸೈನ್ ಮಾಡಿಸ್ಕೊಂಡ್ವಿ ಹೆಡ್ ಮಾಸ್ಟರ್ ಹತ್ರ. ಅದಾದ ನಂತರ ಹೆಡ್ ಮಾಸ್ಟರ್ ಹತ್ರ, ಬೇರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಒಂದು ಸೈನ್ ಮಾಡಿಸ್ಕೊಂಡ್ವಿ, 2 ತಗೊಂಡು ಅವೆರಡನ್ನು ಬಿ ಒ ಹತ್ರ ಕೊಟ್ಟು ಬಿ ಎದವರು ಸೈನ್ ಮಾಡಿಕೊಟ್ರು. ಸೊ ಇಲ್ಲಿ ಏನು ಕೇಳಿದರೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಕೆ ಎದವರು ಜಸ್ಟ್ ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಮೊಹರಿನೊಂದಿಗೆ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂತ ಹೇಳಿದ್ರೆ, ಹೆಂಗಿದ್ರು ಮಾಡಿಸ್ತಿರ್ತೀರ. ನಾವು ಆವಾಗ ಆ ಸಮಯದಲ್ಲಿ ಏನು ಮಾಡಿದ್ವಿ ಅಂದರೆ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಎರಡಕ್ಕೂ ಬಿ ಒ ಸೈನ್ ಹಾಕ್ಸಿದ್ವಿ. ಈ KPSC ಸಮ್ಟೈಮ್ಸ್ ಕೇಳ್ತಿರುತ್ತೆ, ಅದಕ್ಕೆ ನೀವು ಬೆಟರ್ ಎರಡಕ್ಕೂ ಬಿ ಒ ಸೈನ್ ಹಾಕ್ಸಿ. ಬಿ ಒ ಎಲ್ಲಿರ್ತಾರೆ, ತಾಲೂಕು ಕಚೇರಿ ಒಳಗಡೆ ಇರ್ತಾರೆ. ಅರ್ಥ ಆಯ್ತಾ? ಯೋಜನೆ ನಿರಾಶ್ರಿತರು ನಿಮ್ಗೆ ಗೊತ್ತಿದೆ, ನಿಮ್ಮ ಸರ್ಟಿಫಿಕೇಟನ್ನು ನೀವು ಆ ಟೈಮ್ನೊಳಗೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ತೃಪ್ತಿಲಿಂಗಿಯವರು ಕೂಡ. ಅದಾದ ನಂತರ ಆಧಾರ್ ಕಾರ್ಡು ಇಂಪಾರ್ಟೆಂಟ್. ಈ ಮದುವೆ ಆಗಿರುತ್ತೆ, ನಿಮಗೆ ಲೇಡೀಸು ಮದುವೆ ಆಗಿರುತ್ತೆ, ಬಟ್ ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿರ್ತೀರ ಗಂಡನ ಹೆಸರಲ್ಲಿ, ಅದನ್ನು ಅಪ್ಲಿಕೇಶನ್ ಹಾಕೋದ್ರೆ ಅದು ಅಪ್ಲಿಕೇಶನ್ ತಗೊಂತ ಇಲ್ಲ. ಇದು ಕರೆಕ್ಟ್ ಅಲ್ವಾ? ಇದೇ ರೀತಿ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರು, ಜೊತೆಗೆ ತುಂಬ ಪರ್ಸ್ನಲ್ಲಾಗಿ ತುಂಬ ಲೇಡೀಸು ಫೋನ್ ಮಾಡಿ ಕೇಳಿದ್ದಾರೆ. ಅದಕ್ಕೆ ಅವ್ರು ಆಧಾರ್ ಕಾರ್ಡ್ ನೋಡಿ ಯಾವ ಥರ ಮಾಡಿಸ್ಬೇಕು, ಮದುವೆ ಆದವರು ಗಮನ ಇಟ್ಟು ಕೇಳಿ ಯಾವ ಥರ ಮಾಡಿಸ್ಬೇಕು ಅನ್ನೋದು ನಾನು ನಿಮಗೆ. ಸೊ ಇಲ್ಲಿ ನೋಡಿ, ಆಧಾರ್ ಕಾರ್ಡು ವೈಷ್ಣವಿ ನಾಯಕ್ ಅಂತ ಇವ್ರ ನೇಮ್ ಇದೆ, ವೈಷ್ಣವಿ ನಾಯಕ್ ಅಂತ. ಸೊ ಇವರು ನೆಕ್ಸ್ಟು ಏನಾದರೂ ಮದುವೆ ಆದರೆ, ಇಲ್ಲಿ ಇವರು ಮದುವೆ ಆಗಿದೆ. ಇಲ್ಲಿ ಮೊದಲು ಏನಿತ್ತಪ್ಪ ಅಂದರೆ, ಇವಾಗ ವೈಷ್ಣವಿ ನಾಯಕು ಏನಿದೆ ಇದನ್ನು ಹಾಗೆ ಇಡಬೇಕು. ವೈಷ್ಣವಿ ನಾಯಕು ಜನ್ಮ ದಿನಾಂಕ ಸ್ತ್ರೀ ಎಲ್ಲ ಸೇಮ್ ಇರಬೇಕು. ಅದಾದ ನಂತರ ವಿಳಾಸ, ಈಗ ನೀವು ನೆಕ್ಸ್ಟು ಆಧಾರ್ ಕಾರ್ಡ್ ಚೇಂಜ್ ಮಾಡ್ತಿರಲ್ಲ, ಇಲ್ಲಿ ಬಂದು ವೈಷ್ಣವಿ ನಾಯಕ ಎಕ್ಸಾಂಪಲು ನಿಮ್ಮ ಗಂಡನ ಹೆಸರು ಏನಾದರೂ ಬರತ್ತಿದ್ದರೆ ವೈಷ್ಣವಿ ನಾಯಕ್ ಭರತ್ ಅಂತ, ಅಥವಾ ಅವ್ರ ಸರ್ನೇಮು, ಅವ್ರದ್ದೇನೋ ಸಮಥಿಂಗ್ ಸರ್ನೇಮ್ ಇರುತ್ತೆ. ಈ ಕಡೆಗೆಲ್ಲ ಬಣ್ಕಾರ್ ಅಥವಾ ಏನಾದರೂ ಸರ್ನೇಮ್ ಇರುತ್ತಲ್ಲ ಉತ್ತರ ಕರ್ನಾಟಕ ಸೈಡು, ಅವ್ರ ಸರ್ನೇಮು ಏನು ಸೇರ್ಸೋಂಗಿಲ್ಲ ನೀವು. ನಿಮ್ಮದು ಸ್ವತಃ ಏನಿತ್ತು ಇಲ್ಲಿ ನೇಮು ವೈಷ್ಣವಿ ನಾಯಕ್ ಅಂತ ಇತ್ತು, ಅಥವಾ ಇಲ್ಲಿ ಸಮಥಿಂಗ್ ಯಾವುದೋ ಇಲ್ಲಿ ಸತೀಶ್ ಸಮಥಿಂಗ್ ಏನೋ ಇತ್ತಲ್ಲ, ಲೇಡೀಸ್ದು ಎಕ್ಸಾಂಪಲು, ಲೇಡೀಸ್ದು ಈಗ ಮಾಲಾ ಹಾದಿಗೊಂಡ್ರು ಅಂತ ಇರುತ್ತೆ, ಸಮಥಿಂಗ್ ಏನಾದರೂ ಇದ್ದರೆ ಅದು ಹಾಗೇ ಇರಬೇಕು. ಇಲ್ಲಿ ಸೇರಿಸ್ಬೇಕಾದ ಎಕ್ಸಾಂಪಲ್, ಈಗ ವೈಷ್ಣವಿ ನಾಯಕ್ ಇದು ಇದೆ, ಈ ವೈಷ್ಣವಿ ನಾಯಕೇ ಇರಬೇಕು ನೀವು ಚೇಂಜ್ ಮಾಡಿಸಿದಾಗ. ಜೊತೆಗೆ ಇಲ್ಲಿದೆ ನೋಡಿ, ಕೇರ್ ಆಫ್ ಅಂತ. ಈಗ ಮೊದಲೇನು ಬರ್ತಾಯಿತ್ತು, ಡಾಟರ್ ಆಫ್ ಅಂತ ಬರ್ತಾಯಿತ್ತು. ಸೊ ಇವ್ರದ್ದು ಮದುವೆ ಆಗಿದೆ. ಮದುವೆ ಆದ ನಂತರ ನೀವು ಈ ವಿಳಾಸ ನಿಮ್ಮದು ಓಲ್ಡು ಅಂದರೆ ತವ್ರ ಮನೆ, ನಿಮ್ಮ ತವ್ರ ಮನೆ ಅಡ್ರೆಸ್ನ ಇಲ್ಲಿ ಇಡೋಂಗಿಲ್ಲ. ಇಲ್ಲಿ ವಿಳಾಸ ಕೇರ್ ಆಫ್ ಅಂದರೆ ಮೊದಲೆಲ್ಲ ಹಸ್ಬೆಂಡ್ ಆಫ್ ಅಂತ ಬರ್ತಾಯಿತ್ತು, ಹಸ್ಬೆಂಡ್ ಆಫ್ ಭರತ್ ನಾಯಕ್ ಅಂತ ಎಲ್ಲ ಡೀಟೇಲ್ಸ್ ಬರ್ತಾಯಿತ್ತು. ಇವಾಗ ಕೇರ್ ಆಫ್ ಮಾಡ್ತಿದ್ದಾರೆ. ಸೊ ಇದನ್ನು ಮಾತ್ರ ಚೇಂಜ್ ಮಾಡಿಸ್ಬೇಕು. ಎಲ್ಲರೂ ತಲೆ ಇಟ್ಕೊಳ್ಳಿ, ನಿಮ್ಮ ಮದುವೆ ಆದ ನಂತರ ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟು ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡಿಸೋಂಗಿಲ್ಲ. ಇದನ್ನು ಮಾತ್ರ ಚೇಂಜ್ ಮಾಡಿಸ್ಬೇಕು. ಆವಾಗ ನೀವು ಆಧಾರ್ ಕಾರ್ಡಲ್ಲಿ ಇಲ್ಲಿ ಒಂದೇ ಇರುತ್ತೆ, SLC ಮಾರ್ಕ್ಸ್ ಕಾರ್ಡಲ್ಲಿ ನೀವು ಎಕ್ಸಾಮ್ಸ್ಗೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ನಾಟ್ ಓನ್ಲಿ ಇದು, ಯಾವುದೇ ನೀವು ಜಾಬ್ ಅಪ್ಲೈ ಮಾಡಿ ಇದು ಇಂಪಾರ್ಟೆಂಟು. ವಿಳಾಸ ಮಾತ್ರ ಚೇಂಜ್ ಮಾಡಿಸ್ಬೇಕು, ಇದು ಹಾಗೇ ಇರಬೇಕು. ಇಲ್ಲಿ ಏನು ಚೇಂಜಸ್ ಆಗಬಾರ್ದು. ಇಲ್ಲಿ ವಿಳಾಸದಲ್ಲಿ ಡಾಟರ್ ಆಫ್ ಅಂತ ಇರುತ್ತೆ ಮೊದಲು, ಮದುವೆಗಿಂತ ಬಿಫೋರು. ಮದುವೆ ಆದಮೇಲೆ ಕೇರ್ ಆಫ್ ಹಸ್ಬೆಂಡ್ ಆಫ್ ಅಂತ ಬರುತ್ತೆ, ಬಟ್ಟು ಕೇರ್ ಆಫ್ ಅಂತಲೇ ಈ ನಡುವೆ ಆಧಾರ್ ಕಾರ್ಡಲ್ಲಿ ಬರ್ತಾ ಇದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟು ಈಗ ನಾನು ನಿಮಗೆ ನಮೂನೆಗಳು, ಯಾವ್ಯಾವ ಥರ ನಮೂನೆಗಳು ಅವು ಎಲ್ಲಿ ಸಿಗ್ತಾವೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮೂನೆಗಳು ಯಾವ ರೀತಿ ಇರ್ತಾವೆ ಅನ್ನೋದು ತೋರಿಸ್ತೀನಿ, ಅಂದರೆ ಈ ಸರ್ಟಿಫಿಕೇಟ್ ಗ್ರಾಮೀಣ ಮಾಧ್ಯಮ ಅವೆಲ್ಲ. ಸೊ ಇಲ್ಲಿ ನೋಡಿ, ಪರಿಶಿಷ್ಟ SC, ಇದು SC ಮತ್ತು ST ಅಭ್ಯರ್ಥಿಗಳಿಗೆ ಇದೇನಿದೆಯಲ್ಲ ನಮೂನೆ ಅಂತ ಕೊಟ್ಟಿರ್ತಾರೆ, ನಮೂನೆ D. ಇವು ಎಲ್ಲಿ ಸಿಗ್ತಾವೆ ಅಂದರೆ, ನೀವು ಏನಾದರೂ ಈ ತಾಲೂಕು ಕಚೇರಿಗಳಲ್ಲಿ, ಆಫೀಸ್ಗಳಲ್ಲಿ, ಮುಂದೆ ಜೆರಾಕ್ಸ್ ಅಂಗಡಿಗಳಲ್ಲಿ ಎಲ್ಲ ಸಿಗ್ತಿರ್ತಾವೆ. ಅದಾಂದ್ರೆ ನಿಮ್ಮೂರ ನೆಮ್ಮದಿ ಕೇಂದ್ರಗಳಲ್ಲಿ ಕೇಳಿ, ಅದಾಂತರ ಜೆರಾಕ್ಸ್ ಶಾಪ್ಗಳಲ್ಲಿ, ಆಮೇಲೆ ತಾಲೂಕು ಕಚೇರಿ ಆಫೀಸು ಸುತ್ತಮುತ್ತ ಅಲ್ಲಿ ಏನಾದರೂ ಇದ್ದರೆ ಇವು ಸಿಗ್ತಾವೆ. ಈ ನಮೂನೆ Dಯಲ್ಲೇ ಮಾಡಿಸ್ಬೇಕು ನೀವು. ಆಮೇಲೆ ಇದನ್ನೇ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಮಾಡ್ಸೋಕ್ಕೆ ಹೋಗ್ಬೇಡಿ. ಯಾರಾದರೂ ಒಬ್ಬರು ತುಂಬ ಮಹಾನ್ ಬುದ್ಧಿವಂತರು ಇಲ್ಲಿದೆ ಅಂತ ಹೇಳಿ ಜೆರಾಕ್ಸ್, ಯಾಕಂದರೆ ಇಲ್ಲಿ ಮಾತ್ರ ಗೀತ್ರ ಅಂತ ಕೊಟ್ಟವನೇ. ಸೊ ಆದ್ದರಿಂದ
ಇದು ನೋಟಿಫಿಕೇಶನ್ ಮಾಡಿರೋದು. ನಮ್ಯುನಿಟಿ ಎಲ್ಲ ಕರೆಕ್ಟಾಗಿದೆ, ಬಟ್ ಈ ಥರ ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ಲೈನ್ ಪರಿಶಿಷ್ಟತೆ 6 ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅಂತ ಇದನ್ನೇ ಜೆರಾಕ್ಸ್ ಮಾಡಿಸಕ್ಕೆ ಹೋಗ್ರಿ, ನಿಮ್ಮಲ್ಲಿ ಕೇಳಿ ನಮ್ಯುನಿಟಿ ಅಂತ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಇಲ್ಲಿ ನೋಡಿ ಏನೇನಿದೆ ತಹಶೀಲ್ದಾರ್ದು ಅದೆಲ್ಲ ನೀಟಾಗಿರಬೇಕು. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕೆಟಗರಿ ಇದು ಏನಿದೆಯಲ್ಲ, ಕೆಟಗರಿ ಫಸ್ಟು ನೀವು ಕ್ಯಾಸ್ಟ್ ರಿಸರ್ವೇಷನ್ ಲೈಫ್ ಟೈಮ್ ಇರ್ತೈತೆ ನಿಮಗೆ ಮತ್ತು SC ಅವರಿಗೆ. ಸೊ ದಟ್ ಇದನ್ನು ಲೈಫ್ ಟೈಮು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೇಮು ಆಧಾರ್ ಕಾರ್ಡಲ್ಲಿ ಎಲ್ಲ ನೀಟಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅದನ್ನು, ಆಯಿತಾ? ಇಲ್ಲಿದೆ ನೋಡಿ, ಪ್ರವರ್ಗ 2A ಕೆಟಗರಿ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಮುನಿ ಎಪ್ಪು. ಇದು ಕ್ಯಾಸ್ಟು ಇವರಿಗೆಲ್ಲ ಕ್ಯಾಸ್ಟು ಮತ್ತು ಪ್ಲಸ್ಸು ಇನ್ಕಮು ಕ್ಯಾಸ್ಟು ಮತ್ತು ಇನ್ಕಮು ಒಂದೇ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅದನ್ನು ಕರೆಕ್ಟಾಗಿ ಯಾವುದು ಮಿಸ್ಟೇಕ್ಸ್ ಇಲ್ದಂಗೆ ತುಂಬಿ. ಸೊ ಇಲ್ಲಿ ವಾರ್ಷಿಕ ಆದಾಯನೂ ಬಂತು. ಅದಾದ ನಂತರ ಇವ್ರದ್ದು ಇಂಥ ಸೇರಿದ ಇಲ್ಲಿ ಜಾತಿ ಮತ್ತು ಉಪಜಾತಿ ಬರುತ್ತೆ ಸಮಥಿಂಗ್. ಇಲ್ಲಿ 2A ಆಗಿದ್ದರೆ ಇನ್ನು ಒಳಗಡೆಗೆ 2A ಒಳಗಡೆಗೆ ಕುರುಬಾಗಿರ್ತಾರೆ. ಅದಾದ ನಂತರ ಅಡಿಗ ಅದು ಏನೇನು ಕ್ಯಾಸ್ಟ್ ಬರ್ತಾವಲ್ಲ, ಮಡಿವಾಳ ಅದೇನೇನು ಬರ್ತೈತಲ್ಲ ಅದು ಕ್ಯಾಸ್ಟು ಅದು ಇಲ್ಲಿ ಬರುತ್ತೆ. ಸೊ ಇದು ಇವರಿಗೆ ಏನು ಜಾತಿ ಪ್ರಮಾಣ ಅಂತಾರೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇದೇನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಏನು ಹೇಳಕ್ಕೆ ಬಂದೆಪ್ಪ ಅಂದರೆ ಮೇನ್ ಇಂಪಾರ್ಟೆಂಟು ಗ್ರಾಮೀಣ ಮೀಸಲಾತಿ. ನಾನು ನಿಮಗೆ ಹೇಳಿದೆ GM ಇರ್ತಿರಲ್ಲ, GM ನೀವೇನಾದರೂ ಗ್ರಾಮೀಣ ಮಾಧ್ಯಮದಲ್ಲಿ ಗ್ರಾಮೀಣ ವಿಭಾಗದಲ್ಲಿ ಓದಿದರೆ ಇದನ್ನು ಮಾಡಿಸ್ಬೇಕಿದೆ, ನಮೂನೆ 1 ಅಂತಲೇ ತೊಗೊಂಡು ಮಾಡಿಸ್ಬೇಕು. ಫೈನಲಾಗಿ ನೀವು ನೋಡಿ, ತಹಶೀಲ್ದಾರ್ ಇಲ್ಲಿಂದ ಸೈನ್ ಆಗಬೇಕಿದು, ಇಲ್ಲಿಂದ ಸಮಥಿಂಗ್ ಸೈನ್ ಆಗಬೇಕು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟು, ನೀವು ತಹಶೀಲ್ದಾರ್ ಸೈನ್ ಮಾಡಿಸ್ಲೇಬೇಕು. ನಮೂನೆ 2 ನಮ್ಮ ಹುಡುಗರು ನಮೂನೆ 2 ನೀವು ನೆನಪಿಟ್ಕೊಳ್ಳಿ. ಇದು ಸಿಗುತ್ತೆ ಇಲ್ಲಿ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಸುತ್ತಮುತ್ತ, ಆಮೇಲೆ ಜೆರಾಕ್ಸ್ ಅಂಗಡಿಗಳಲ್ಲಿ ನಮೂನೆ 2 ಗ್ರಾಮೀಣ ಮೀಸಲಾತಿಯಿಂದ ಕೊಡಿ ಅಂತ ಹೇಳಿ ಆವಾಗ ಅದನ್ನ ಇಸ್ಕೊಳ್ಳಿ. ನೀವೇ ಚೆಕ್ ಮಾಡ್ಕೊಳ್ಳಪ್ಪ, ಅಷ್ಟು ಓದಿರ್ತೀರ ನಮೂನೆ 2 ಅಂತ ಗ್ರಾಮೀಣ ಮಾಧ್ಯಮ ಕನ್ಫ್ಯೂಸ್ ಆಗಿಬಿಡಿ. ಇದೇನಿದೆ ಮುಖ್ಯ ಪದರ ಸೈನ್ ಹಾಕ್ಕೊಳ್ಳಿ. ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಮೌಜ್ ಅಂತ ಇರುತ್ತೆ, ಇಸ್ಕೊಳ್ಳಿ. ಇಲ್ಲಿ ಮುಖ್ಯ ಪದ್ಯರ ಸೈನು. ಅದಾದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಮೇಲು ರುಜುರಹಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಚೇರಿ ಅಂತ ಇರೋದಿಲ್ಲ, ಈ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಅವರು ಒಂದು ಸೀಲ್ ಹಾಕಿ ಸೈನ್ ಮಾಡಿಕೊಡ್ತಾರೆ. ಮತ್ತು ಅದಕ್ಕೆ ಜಾಸ್ತಿ ಇಲ್ಲಿಲ್ಲ ಅಂತ ಹೇಳಿ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹೋಗಿ ಇದೆಲ್ಲ ಫಾರ್ಮೇಟು ಇಲ್ಲಿ ಇದು ಮೇಲುವರ್ಗ ಶಿಕ್ಷಣಾಧಿಕಾರಿ ಕಚೇರಿಯ ಮೊಹರು ಅದು ಏನಿಗೆ ಇರಲಿಲ್ಲ ಅಂದರೂ ಸ್ಥಳ ದಿನಾಂಕ ಅಂತ ಇರುತ್ತೆ, ಅವರು ಒಂದು ಸಿಗ್ನೇಚರ್ ಹಿಂಗೆ ಹಾಕಿಕೊಡ್ತಾರೆ. ಇದಕ್ಕೂ 2 ಕಡೆ ಅದನ್ನು ನೀವು ಹಾಕ್ಸಿರಿ, ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ. ಅರ್ಥ ಆಯ್ತಲ್ಲ? ಇಷ್ಟು ನಮಗೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ತುಂಬ ಹೇಳ್ತಾ ಇದ್ದೀನಿ. KA ಕ್ವಶನ್ ಪೇಪರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಮುಂದೆ ಹೇಳ್ತೀನಿ ನಿಮಗೆ. KA ಯಾವ ಥರ ವರ್ಕ್ ಆಗ್ತದೆ ಅಂದರೆ, ನಾವು ಕೂಡ ಓದಿರೋ ಪ್ರಕಾರ KA ಪರ್ಫೆಕ್ಟ್ ಇರಬೇಕು. ನೀವು ಸ್ವಲ್ಪ ಓದಿ ಪರ್ಫೆಕ್ಟ್ ಇರಲಿ. KSP ಹೆಂಗೆ ಆಗ್ತಿತ್ತು ಅಂದರೆ ಚೂರು ಡೌಟಲ್ಲಿ ಹಾಕಿದ್ರು ಅದು ಸರಿಯಾಗಿ ಚಾನ್ಸ್ ಇರ್ತಿಲ್ಲ. ಇದು ಪರ್ಫೆಕ್ಟ್ ಇದ್ದರೆ ಮಾತ್ರ ಅದಕ್ಕೆ ಜಾಸ್ತಿ ರಿವಿಷನ್ ಬೇಕಾಗುತ್ತೆ. ಏನು ಓದಿದರೆ ಅದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರಲಿ. ಕೂಲಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ. ಜೊತೆಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾವು ಯಾವುದೇ ಎಕ್ಸಾಮ್ಸ್ ಬರಲಿ, ಅದು ಎಕ್ಸಾಂಪಲ್ ನಾವು ಈಗಾಗಲೇ ಪೊಲೀಸ್ ವರ್ಕ್ ಮಾಡ್ತೇವೆ, ಏನೇ ಇನ್ಸೈಟ್ಸ್ ಇದು ಡಿಪಾರ್ಟ್ಮೆಂಟ್ದು ನಾನು ನಿಮಗೆ ಯಾವುದೇ ಅಪ್ಲಿಕೇಶನು ಎಲ್ಲ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.